ಎಲ್ಲರನ್ನು ಸೇರಿಸಿಕೊಂಡೇ ಗುರುಗಳು ಈ ಒಂದೊಂದೇ ಬಸದಿಯ ನಿರ್ಮಾಣಕ್ಕೆ ಪ್ರಧಾನ ಪಾತ್ರವನ್ನು ವಹಿಸಿರುವುದನ್ನು ನಾವು ಕಾಣಬಹುದು. ಹೀಗಾಗಿ ನಮ್ಮ ಮಹಾದೇವ ಶೆಟ್ಟಿ ಬಸದಿಯು ಕೂಡ ಆದಿನಾಥ ಸ್ವಾಮಿ ಮೂಲ ಸ್ವಾಮಿಯಾಗಿದ್ದು ಬಹಳ ಸುಂದರವಾದ ರಚನೆಯಿಂದ ಒಳಗೂಡಿದೆ. ಆನಂತರ ಸಿಗುವುದೇ ಬೈಕಣಾಧಿಕಾರಿ ಬಸದಿ. ಅದು ಇಲ್ಲಿಯ ಸ್ವಾಮೀಜಿಯವರ ಶಿಷ್ಯರಾದ ಚೌಟರಸರ ಶಿಷ್ಯರಾದ ವಿಶೇಷವಾದಂಥ ವಿಟ್ಲದ ದೊಂಬರಸರ ಪರಿವಾರದವರು ಉಡುಗೊರೆಯಾಗಿ ಕೊಟ್ಟ ಜಾಗದಲ್ಲಿ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಬೈಕಣಾಧಿಕಾರಿ ಅನ್ನುವ ಶ್ರಾವಕರು ವಿಶೇಷವಾದ ಭಕ್ತಿಯಿಂದ ತಮ್ಮ ಈ ಬಸದಿಯ ನಿರ್ಮಾಣವನ್ನು ಮಾಡಿರುತ್ತಾರೆ. ಆನಂತರ ಸಿಗುವುದೇ ಕೆರೆ ಬಸದಿ. ಆ ಕೆರೆ ಬಸದಿಯ ಕೆರೆ ವಿಶೇಷವಾಗಿ ನಿರ್ಮಾಣ ಮಾಡಿ ಅಲ್ಲಿಯ ಪರಿಸರದಲ್ಲಿ ಯಾವುದು ಸಮತೋಲನ ಇರಬೇಕು, ಅಂತರ್ಜಲ ಕಡಿಮೆ ಆಗಬಾರದು ಅನ್ನುವ ದೃಷ್ಟಿಯಿಂದ ಕೆಂಪು ಕಲ್ಲನ್ನು ತೆಗೆದಂಥ ಕೆರೆಯಾಗಿ ಉಳಿದಂಥ ಪ್ರದೇಶದಲ್ಲಿ ಕೆಂಪು ಕಲ್ಲನ್ನೆಲ್ಲವನ್ನು ಕೋಟೆಯ ಹಾಗೆ ಕಟ್ಟಿ ಹಾಗೆ ಉಳಿದಂಥ ಕೆರೆಯನ್ನು ಮತ್ತಷ್ಟು ಆಳವಾಗಿ ನಿರ್ಮಾಣ ಮಾಡಿ ಇಲ್ಲಿಯ ಅಂತರ್ಜಲ ಎಂದೂ ಕೂಡ ಕಡಿಮೆ ಇಲ್ಲದ ಹಾಗೆ ಹಿಂದಿನವರು ದೂರದೃಷ್ಟಿಯಿಂದ ಆ ವಿಶಾಲವಾದಂಥ 1 ಎಕರೆ ಪ್ರದೇಶದ ಕೆರೆಯ ನಿರ್ಮಾಣವನ್ನು ಮಾಡಿರುತ್ತಾರೆ. ಅದರ ಹಿಂಭಾಗ ಅಂದರೆ ಪೂರ್ವಕ್ಕೆ ಮುಖ ಮಾಡಿಕೊಂಡು ಭಗವಾನ್ ಮಲ್ಲಿನಾಥ ಸ್ವಾಮಿಯ ಸುಂದರವಾದ ಪ್ರತಿಮೆ ಸುಶೋಭಿಸುತ್ತಿದೆ. ಅಲ್ಲೂ ಕೂಡ 24 ಲೋಹದ ಚತುರ್ವಿಂಶತಿ ತೀರ್ಥಂಕರ ಖಡ್ಗಾಸನ ಮೂರ್ತಿಗಳು ಸುಶೋಭಿತವಾಗಿವೆ. ಪದ್ಮಾವತಿ ಮಾತೆ, ಕ್ಷೇತ್ರಪಾಲ, ನಾಗದೇವರು ಎಲ್ಲ ಬಸದಿಗಳಲ್ಲಿ ಇರುವಂತೆ ಕೆರೆ ಬಸದಿಯಲ್ಲೂ ಇದೆ. ಈ ಕೆರೆ ಬಸದಿಯ ನಿರ್ಮಾಣದಲ್ಲಿ ವಿಶೇಷವಾಗಿ ಮಿಜಾರು, ಟೆಂಕ ಮಿಜಾರು, ಬಡಗ ಮಿಜಾರು ಪರಿಸರದ ಜನ ವಿಶೇಷವಾದ ಕೊಡುಗೆಯನ್ನು ನೀಡಿದ್ದಾರೆ. ಹಾಗಾಗಿ ಇವತ್ತು ಅಲ್ಲಿಯ ಗುತ್ತು ಬೀರುಗಳವರು ಈ ಬಸದಿಗೆ ವಿಶೇಷ ಶ್ರದ್ಧೆಯಿಂದ ಭಕ್ತಿಯಿಂದ ನಡೆದುಕೊಳ್ಳುತ್ತಾರೆ. ತೊಡಾರು ಗ್ರಾಮದವರು ವಿಶೇಷವಾಗಿ ಕೆರೆ ಬಸದಿಯ ಭಕ್ತರಾಗಿದ್ದಾರೆ. ತೊಡಾರು, ಮಿಜಾರು ಪರಿಸರದ ಭಕ್ತರು ಮತ್ತು ಉಳಿದಂತೆ ಎಲ್ಲರೂ ದೇಶ ವಿದೇಶದ ಜನರು ಕೂಡ ಈ ಬಸದಿಗಳಿಗೆ ಭೇಟಿ ಕೊಡುತ್ತಾರೆ. ಈ ಕೆರೆ ಬಸದಿಯ ನಂತರ 10 ಬಸದಿಗಳು ಅಲ್ಲಿಗೆ ಮುಗಿಯುತ್ತವೆ. ವಿಶೇಷವಾಗಿ 3ನೆಯ ವೃತ್ತಕ್ಕೆ ನಾವು ತೆರಳೋಣ. 3ನೆಯ ವೃತ್ತ ಸುಮಾರು 400 ಮೀಟರ್ ದೂರದಲ್ಲಿದೆ. ಅದು ಹಿರೇ ಬಸದಿಯಿಂದ ಆರಂಭ ಆಗುತ್ತದೆ. ಎಡಪಾರ್ಶ್ವದಲ್ಲಿರತಕ್ಕಂಥ ಹೊಸ್ಮಾರ್ ರಸ್ತೆಯಲ್ಲಿ ಹೋಗುವಾಗ ಎಡಪಾರ್ಶ್ವದಲ್ಲಿ ಇರುವಂಥ ಬಸದಿಯೇ ಹಿರೇ ಬಸದಿ, ಶಾಂತಿನಾಥ ಬಸದಿ ಅಥವಾ ಅಮ್ಮನವರ ಬಸದಿ ಎಂದು ಅದಕ್ಕೆ ಹೆಸರಿದೆ. ಎಲ್ಲ ಬಸದಿಗಳು ನಾವು ಏರು ಕ್ರಮದಲ್ಲಿ ಹೋದರೆ ಈ ಹಿರೇ ಬಸದಿಗೆ ಕೆಳಗಿಳಿದು ಹೋಗುವಂಥ ಒಂದು ವ್ಯವಸ್ಥೆ ಇದೆ. ಹಿಂದಿನ ಕಾಲದಲ್ಲಿ ಇಲ್ಲಿಯ ಮಠದ ಶಿಷ್ಯರಾದಂಥ ಕಟ್ಟೆಮಾರು ಮನೆತನದವರು, ಅದೇ ರೀತಿಯಾಗಿ ಆನರ್ಕ ಮೊದಲಾದ ಅವರದೇ ಕುಟುಂಬದ ಒಂದು ಪರಿವಾರದವರು ಹಾಗೂ ವಿಶೇಷವಾಗಿ ಅವರು ಶ್ರೇಷ್ಠವಾದಂಥ ಒಂದು ಜೈನ ವರ್ತಕರ ಶ್ರೀಮಂತ ವರ್ಗದವರಾಗಿದ್ದು ದಾನ ಧರ್ಮಗಳಿಂದ ಷಟ್ಕ್ರಿಯೆಗಳನ್ನು, ಭಗವಂತನ ಪೂಜೆಯನ್ನು, ಭಟ್ಟಾರಕರ ಮಾರ್ಗದರ್ಶನವನ್ನು ನಿರಂತರ ಪಡಿತಾ ಇದ್ದಂಥ ಒಂದು ಮನೆತನ. ಆ ಮನೆತನದವರು ತಮ್ಮ ಒಕ್ಕಲುಗಳು ಹಾಗೂ ತನ್ನ ಮಿತ್ರರನ್ನು ಸೇರಿಸಿಕೊಂಡು ಸುಂದರವಾದ ಬಸದಿಯನ್ನು ರಚನೆ ಮಾಡಿ ಭಟ್ಟಾರಕರ ಮೂಲಕ ಅವರ ಮಾರ್ಗದರ್ಶನದಲ್ಲಿ ವೈಭವದ ಪಂಚಕಲ್ಯಾಣವನ್ನು ಮಾಡಿರುವ ಇತಿಹಾಸವು ನಮಗೆ ತಿಳಿದು ಬರುತ್ತದೆ. ಅಲ್ಲಿರತಕ್ಕಂಥ 24 ಮೃಣ್ಮಯ ಚತುರ್ವಿಂಶತಿ ತೀರ್ಥಂಕರ ಮೂರ್ತಿಗಳನ್ನು ನೋಡುವುದೇ ಆನಂದ. ಭಕ್ತಿ ರಸವನ್ನು ಹೊರಡಿಸುವಂಥ ಸರಸ್ವತಿಯ ಮೃಣ್ಮಯ ಮೂರ್ತಿ, ಬೃಹದಾಕಾರದ ಪದ್ಮಾವತಿಯ ಮೂರ್ತಿ ಸುಮಾರು 3 ಅಡಿ ಎತ್ತರದಲ್ಲಿದೆ. ಅದಕ್ಕೆ ಸ್ವರ್ಣದ ಅಲಂಕಾರ ವಿಶೇಷವಾಗಿ ನಮ್ಮ ಶ್ರಾವಣ ಮಾಸದಲ್ಲಿ ನಡೆಯುತ್ತದೆ. ಇಲ್ಲಿ ಶೆಟ್ರ ಬಸದಿಯಲ್ಲಿ, ಗುರುಗಳ ಬಸದಿಯಲ್ಲಿ ಮತ್ತು ಹಿರೇ ಬಸದಿಯಲ್ಲಿ ವಿಶೇಷವಾಗಿ ಶ್ರಾವಣ ಮಾಸದ ಶುಕ್ರವಾರಗಳನ್ನು ವಿಶೇಷ ಸ್ವರ್ಣಾಲಂಕಾರ ಪೂಜೆ ನಡೆಯುವುದು. ಆ ಸಂದರ್ಭದಲ್ಲಿ ಹಳ್ಳಿಗಳಿಂದ ಜನ ಬಂದು ಭಗವಂತನ ಮತ್ತು ಯಕ್ಷಯಕ್ಷಿಯರ ದರ್ಶನವನ್ನು ಮಾಡುತ್ತಾರೆ. ಮತ್ತು ಅಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಜೀರ್ಣೋದ್ಧಾರಗೊಂಡಿದೆ ಮಾನಸ್ತಂಭ. ಅಲ್ಲಿ ವಿಶೇಷವಾದಂಥ ಕಲ್ಲಿನ ಒಂದು ಸ್ತಂಭ ಇದೆ ಮತ್ತು ಧ್ವಜಸ್ತಂಭ ಇದೆ. ಇದು ಒಂದು ವಿಶೇಷ. ಅದೇ ರೀತಿಯಾಗಿ ಕ್ಷೇತ್ರಪಾಲ ವಿಶೇಷ ಕಾರುಣಿಕ ಮೂರ್ತಿ. ಅದರ ನಂತರ ನಮಗೆ ಸಿಗುವುದೇ ಶೆಟ್ಟರ ಬಸದಿ. ಅಲ್ಲಿ ಬಂಗೋತ್ತಮ ಶೆಟ್ಟಿ ಅನ್ನುವರು ವಿಶೇಷವಾದ ತನ್ನ ಪ್ರಜ್ಞೆಯಿಂದ, ಕೌಶಲ್ಯದಿಂದ ತಾನು ವಿದೇಶದಲ್ಲಿ ಹೋಗಿ ಜಾತಿ ಮುತ್ತು ಯಾವುದು, ಕಳಪೆ ಮುತ್ತು ಯಾವುದು ಎಂಬುದನ್ನು ಅಂದಿನ ಅರಬ್ಬಿ ದೇಶದ ಅಲ್ಲಿಯ ರಾಜರಿಗೆ ತನ್ನ ಚಾಕಚಕ್ಯತೆಯನ್ನು, ತನ್ನ ಪರಿಣತಿಯನ್ನು ಪ್ರದರ್ಶಿಸಿ ಅವರಿಂದ ಬಹುಮಾನವನ್ನು ಪಡೆದು ಹೇರಳವಾದ ಧನವನ್ನು ಸಂಗ್ರಹಿಸಿ ಕುದುರೆಯಲ್ಲಿ ಬರುವಾಗ
ಕುದುರೆ ಎಲ್ಲಿ ನಿಲ್ಲುತ್ತದೆ, ಈ ಸಂಪತ್ತನ್ನು ಅಲ್ಲಿಯೇ ತಾನು ಮಂದಿರ ನಿರ್ಮಾಣಕ್ಕಾಗಿ ಪ್ರಯತ್ನಿಸುತ್ತೇನೆಂದು ಒಂದು ಶುಭ ಸಂಕಲ್ಪವನ್ನು ಮಾಡುತ್ತಾರೆ. ಹಾಗೆಯೇ ಈ ಮೂಡುಬಿದ್ರೆಯ ಪರಿಸರದ ಈಗಿರುವಂತಹ ಶೆಟ್ರಬಸ್ತಿಯ ಪರಿಸರಕ್ಕೆ ಬಂದಾಗ ಕುದುರೆಯು ಕೆನೆದು ಅಲ್ಲೇ ನಿಲ್ಲುತ್ತದೆ. ತಾನು ಸಂಗ್ರಹಿಸಿದಂತಹ ಧನವನ್ನು ಅಲ್ಲೇ ಇಳಿಸಿ ಪೂಜ್ಯರ ಭಟ್ಟಾರಕರ ಮಾರ್ಗದರ್ಶನವನ್ನು ಪಡೆದು ಬಂಗೋತ್ತಮ ಶ್ರೇಷ್ಠಿ ತಾನು ತಪಸ್ಸನ್ನು ಆಚರಿಸ್ತೇನೆ, ದೀಕ್ಷೆಯನ್ನು ಪಡಿತೇನೆ, ತಾವು ಮಾರ್ಗದರ್ಶನ ಮಾಡಬೇಕು ಅಂತ ಕೇಳಿ ಬಂಗೋತ್ತಮ ಶೆಟ್ಟಿಯ ಬಸದಿಯ ನಿರ್ಮಾಣವನ್ನು ಮಾಡಿ ಆನಂತರ 24 ಕಲ್ಲಿನ ಸುಂದರ ಮೂರ್ತಿಗಳು, ತಾನು ಸಲ್ಲೇಖನವನ್ನು ಕೊಡ್ತಾ ಇರುವಂಥ ಗುರುಗಳು ಸಲ್ಲೇಖನವನ್ನು ಗುರುಗಳಿಂದ ಪಡಿತಾ ಇರುವಂಥ ದೃಶ್ಯ, ಸರಸ್ವತಿಯ ಪ್ರತಿಮೆ, ಅದೇ ರೀತಿಯಾಗಿ ಮಹಾವೀರ ಸ್ವಾಮಿಯ ಮೂಲ ಸ್ವಾಮಿಯ ಪ್ರತಿಮೆ, ಪದ್ಮಾವತಿಯ ಪ್ರತಿಮೆ, ಇದನ್ನೆಲ್ಲ ಮಾಡಿ ವಿಶೇಷವಾದ ಸ್ವರ್ಣಾಲಂಕಾರಕ್ಕಾಗಿ ತನ್ನ ಮನೆತನ ಪರಂಪರೆಗೆ ಗುರುಗಳ ಮೂಲಕ ಜವಾಬ್ದಾರಿಯನ್ನು ಒಪ್ಪಿಸಿ ಆ ಒಂದು ಬಸದಿಯ ನಿರ್ಮಾಣಕ್ಕೆ ಕಾರಣೀಭೂತರಾಗಿದ್ದಾರೆ ಬಂಗೋತ್ತಮ ಶ್ರೇಷ್ಠಿ. ಆನಂತರ ದೀಕ್ಷೆಯನ್ನು ಪಡೆದು ಸ್ವಾಮಿಗಳಾಗ್ತಾರೆ. ವಿಶೇಷವಾಗಿ ಎಲ್ಲರಿಗೂ ಪ್ರೇರಣಾದಾಯಕವಾಗತಕ್ಕಂಥ ಬಸದಿ ಶೆಟ್ಟರ ಬಸದಿ. ಆನಂತರ ಸಿಗುವುದೇ ನಮಗೆ ಮುಖ್ಯ ರಸ್ತೆಯಲ್ಲಿ ಬರತಕ್ಕಂಥ ಪಡುಬಸದಿ. ಕಾರ್ಕಳ ಮತ್ತು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 169ರಲ್ಲಿ ಕಾರ್ಕಳದಿಂದ ಬರುವಾಗ ನಮಗೆ ಸಿಗುವಂಥ ಮೊದಲ ಬಸದಿಯೇ ಅದು ವಿಶೇಷವಾದಂಥ ಪಡುಬಸದಿ. ಚಂದ್ರನಾಥ ಸ್ವಾಮಿಯ ಬಸದಿ, 8ನೇ ತೀರ್ಥಂಕರರಾದ ಚಂದ್ರನಾಥರ ಬಿಳಿ ಶಿಲೆಯ ಮೂರ್ತಿ ಇಲ್ಲಿ ಹೊಳೆಯುತ್ತದೆ. ವಿಶೇಷವಾಗಿ 1000 ವರ್ಷ ಹಳೆಯ ಈ ಬಸದಿಯ ಮಾನಸ್ತಂಭ ಮತ್ತು ಧ್ವಜಸ್ತಂಭ ಸುಮಾರು 2004ರಲ್ಲಿ ನಮ್ಮ ಅವಧಿಯಲ್ಲಿ ಆಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯನ್ನು ತರುವಂಥದ್ದು. ಆ ಬಸದಿಯ ಜೀರ್ಣೋದ್ಧಾರವನ್ನು 2021ರಲ್ಲಿ ನಾವು ಮಾಡಿರುತ್ತೇವೆ. ಎಲ್ಲರ ಸಹಕಾರದಿಂದ, ದಾನಿಗಳ ಸಹಕಾರದಿಂದ ಸರ್ವಾಂಗ ಸುಂದರವಾಗಿ ಇಲ್ಲಿಯ ರಥೋತ್ಸವ ಮತ್ತು ವಾರ್ಷಿಕ ಪೂಜೆಗಳು ಅತ್ಯಂತ ಯಶಸ್ವಿಯಾಗಿ ನಡೀತದೆ. ಇಲ್ಲಿ ಚಂದ್ರನಾಥ ಸ್ವಾಮಿ, ಶ್ಯಾಮಯಕ್ಷ, ಜ್ವಾಲಮಾಲಿನಿ ಯಕ್ಷ ಅಲ್ಲದೆ 72 ತ್ರಿಕಾಲ ತೀರ್ಥಂಕರರ ಭವ್ಯವಾದಂಥ ಅಷ್ಟಧಾತುವಿನ ಪ್ರತಿಮೆ, ಪಚ್ಚೆಯ ಪ್ರತಿಮೆ, ಪಾರ್ಶ್ವನಾಥರ ಪ್ರತಿಮೆ, ಬಾಹುಬಲಿ ಪ್ರತಿಮೆ, ನೇಗಿನ ನೆಲೆಯಲ್ಲಿ ತೀರ್ಥಂಕರರ ಪ್ರತಿಮೆ ಎಲ್ಲವೂ ಕೂಡ ಸುಂದರ ಮತ್ತು ದರ್ಶನೀಯವಾಗಿದೆ. ಹೀಗೆ ನಾವು ರತ್ನತ್ರಯದ ಪ್ರತೀಕವಾದ ಬಡಗ ಬಸದಿ ಮತ್ತು ಶೆಟ್ಟರ ಬಸದಿ, ಹಿರೇಬಸದಿಯ ದರ್ಶನವನ್ನು ಮಾಡಿದ್ದೇವೆ. ಇನ್ನು ಉಳಿದ ಹಾಗೆ ಹಿರೇಬಸದಿಯಿಂದ ಮತ್ತೆ 400 ಮೀಟರ್ ಮುಂದೆ ಹೋಗುವಾಗ ಸುಮಾರು ಅಲ್ಲಿ ಒಂದು 100 ಮೀಟರ್ ಅಂತರದಲ್ಲಿ ಶಾಸ್ತ್ರ ಭಂಡಾರ ಹೊಂದಿದೆ, ವೀರವಾಣಿ ವಿಲಾಸ ಗ್ರಂಥಾಲಯ ಅಂತ. ಆ ವೀರವಾಣಿ ಗ್ರಂಥಾಲಯಕ್ಕೂ ಕೂಡ ಹಿಂದಿನ ಪೂಜ್ಯರುಗಳು ವಿಶೇಷವಾದ ಮಾರ್ಗದರ್ಶನದಲ್ಲಿ ಅಂದಿನ ಲೋಕನಾಥ ಶಾಸ್ತ್ರಿಗಳು ಮತ್ತು ಪಲ್ಟಾಣ್ ಮೊದಲಾದ ಊರುಗಳ ಅನೇಕ ಜನ ದಾನವೀರರನ್ನು ಅವರ ಸಹಕಾರದಿಂದ ಆ ವೀರವಾಣಿ ವಿಲಾಸ ಒಂದು ಗ್ರಂಥಾಲಯ ನಿರ್ಮಾಣವಾಗಿದೆ. ಅಲ್ಲಿಯೂ ಕೂಡ 100 ತಾಡವೋಲಿಗಳ ಗ್ರಂಥಗಳ ಸಂಗ್ರಹವಿದೆ. ಬಹಳ ಸುಂದರವಾಗಿದೆ, ದರ್ಶನೀಯವಾಗಿದೆ. ಅದನ್ನು ದಾಟಿ ಮುಂದೆ ಹೋದಾಗ ಬೆಟ್ಟಕೇರಿ ಅಥವಾ ಭಟ್ಟಾರಕರ ಕೆರೆಯ ಬಸದಿ ಅಥವಾ ಬೆಟ್ಟಕೇರಿ ಬಸದಿ ಅಂತ ಹೇಳುವಂಥ ಸುಂದರವಾದ ಜೈನ ಮಂದಿರವಿದೆ. ಅದು ಭಗವಾನ್ ಮಹಾವೀರ ಸ್ವಾಮಿ ಮೂಲನಾಯಕವಾಗಿರುವಂಥ 24ನೇ ತೀರ್ಥಂಕರರ ಬಸದಿಯಾಗಿದೆ. ಅದು ಅತ್ಯಂತ ವಿಶಿಷ್ಟವಾದಂಥ ಉತ್ತರಕ್ಕೆ ಮುಖ ಮಾಡಿಕೊಂಡಿರತಕ್ಕಂಥ ಬಸದಿಯಾಗಿದೆ. ಆ ಬಸದಿಯಲ್ಲಿ ವಿಶೇಷವಾಗಿ ನಾವು ಕೋಣಾಜೆ ಗ್ರಾಮಸ್ಥರು ಮತ್ತು ಮೂಡುಬಿದ್ರೆಯ ಪರಿಸರದ 10 ಹಲವು ಮಂದಿ ಆ ಬಸದಿಯ ದರ್ಶನಕ್ಕಾಗಿ, ಪೂಜೆಗಾಗಿ ಬರುತ್ತಾರೆ. ಅವರೆಲ್ಲರ ಕೊಡುಗೆಯಿಂದ ಆ ಬಸದಿಯ ನಿರ್ಮಾಣವಾಗಿದೆ. ಶ್ರಾವಕ ಶ್ರಾವಿಕರು ಭಕ್ತಿಯಿಂದ ದಾನವನ್ನು ಕೊಟ್ಟದರ ಫಲವಾಗಿ ಈ ರೀತಿಯಾಗಿ 18 ಬಸದಿಗಳ ನಿರ್ಮಾಣ ಕಾಲಾಂತರಗಳಲ್ಲಿ ಆಗಿದೆ. ಹೀಗೆ ಮೂಲ ಆಚಾರ್ಯರು ಮಾಡಿದ 18 ಬಸದಿಗಳ ಸಂಕಲ್ಪಗಳು ಒಂದೊಂದಾಗಿ ಎಲ್ಲ ಶ್ರಾವಕರ, ರಾಜರ, ರಾಣಿಯರ, ಊತ್ತಿನವರ, ಬೀಡಿನವರ ಸಹಕಾರದಿಂದ, ಸಮಾಜ ಬಾಂಧವರ ಸಹಕಾರದಿಂದ ನಿರ್ಮಾಣವಾಗಿದೆ. ಇದೀಗ ಬೇಕಾಗಿರುವುದು ಸಮರ್ಪಣೆ, ಇದೀಗ ಬೇಕಾಗಿರುವುದು ಶ್ರದ್ಧೆ, ಇದೀಗ ಬೇಕಾಗಿರುವುದು ಭಕ್ತಿ. ಇದರೆಲ್ಲರ ಒಗ್ಗಟ್ಟಿನ ಐಕ್ಯದ ಫಲದಿಂದ ಬಸದಿಗಳ ಜೀರ್ಣೋದ್ಧಾರ, ಅಭಿವೃದ್ಧಿ ಸಾಧ್ಯವಿದೆ. ಆದರೆ ತನ್ನದು ಎಂದು ಕೂತವರಿಗೆ ಯಾವುದೂ ಕೂಡ ಲಾಭವಾಗುವುದಿಲ್ಲ. ಈರ್ಷೆ, ರಾಗ, ದ್ವೇಷ ಇದನ್ನು ಬಿಡಬೇಕು ಅನ್ನುವುದು ಜಿನೇಂದ್ರ ಭಗವಂತನ ಸಂದೇಶ. ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ ಮತ್ತು ಸಮ್ಯಕ್ ಚಾರಿತ್ರವನ್ನು ಪಡೆಯುವ ತವಕದಲ್ಲಿ ನಾವು ಎಡವಿ ಬೀಳಬಾರದು. ನಮಗೆಲ್ಲರಿಗೂ ಕೂಡ ಒಳ್ಳೆಯ ನೈತಿಕ ಮತ್ತು ಆಧ್ಯಾತ್ಮಿಕ ಪ್ರಜ್ಞೆಯಿಂದ, ವಿವೇಕದಿಂದ, ವೈರಾಗ್ಯದಿಂದ ನಮ್ಮ ಈ ಧಾರ್ಮಿಕ ಮಾರ್ಗದ ಯಾವ ಒಂದು ವಿಶೇಷವಾದಂಥ ಪಥ ಇದೆ ಅದನ್ನು ಮುನ್ನಡೆಸುವಾಗ ನಾವೆಂದೂ ಕೂಡ
ಕೀಳು ಮಟ್ಟದ ಅಥವಾ ಚಿಕ್ಕ ಭಾವನೆಯನ್ನು ಮಾಡದೆ ಒಳ್ಳೆಯ ದೈವೀ ಸಂಪತ್ತನ್ನು ಪಡೆಯಬೇಕು ಅನ್ನುವುದನ್ನೇ ನಮ್ಮ ಗ್ರಂಥಗಳು ಹೇಳ್ತವೆ. ಈ ಜಿನಮಂದಿರಗಳ ದರ್ಶನವನ್ನು ಮಾಡಿದಾಗ ನಮಗೆ ಸಮ್ಯಕ್ ದರ್ಶನ, ಜ್ಞಾನ ಚಾರಿತ್ರ್ಯದ ನೆನಪಾಗುತ್ತದೆ. ಈ ಜಿನಮಂದಿರಗಳ ದರ್ಶನವನ್ನು ಮಾಡಿದಾಗ ನಮ್ಮ ಪಾಪಗಳೆಲ್ಲವೂ ಕೂಡ ನಾಶವಾಗುತ್ತದೆ. ಪುಣ್ಯದ ಸಂಚಯನಕ್ಕಾಗಿ, ವಿವೇಕದ ಜಾಗೃತಿಗಾಗಿ ಮತ್ತು ಧರ್ಮದ ಮುನ್ನಡೆಗಾಗಿ ಈ ಬಸದಿಗಳು ನಮಗೆ ಪ್ರೇರಣೆಯಾಗಿವೆ. ಇಲ್ಲಿರುವಂಥ ಗ್ರಂಥಗಳು, ಗುರುಗಳು ನಮಗೆ ಮೋಕ್ಷದ ಮಾರ್ಗವನ್ನು ತೋರಿಸುವ ಶಕ್ತಿಗಳಾಗಿದ್ದಾರೆ. ಅಂಥ ಶಕ್ತಿಪೀಠಗಳನ್ನು, ಕ್ಷೇತ್ರಗಳನ್ನು ನಾವು ಅವಜ್ಞೆ ಮಾಡದೆ ಶ್ರದ್ಧೆಯಿಂದ, ಭಕ್ತಿಯಿಂದ ಮುನ್ನಡೆದಾಗ ಲೋಕವೇ ಸುಭಿಕ್ಷವಾಗುತ್ತದೆ. ಜಗತ್ತಿನ ಶಾಂತಿಗೆ ಮೂಡುಬಿದ್ರಿಯ ಕೊಡುಗೆ ಅಪಾರವಾಗಿದೆ. ಅನೇಕ ರಾಜರುಗಳು ಜಗಳಾದಾಗ ಕತ್ತಿಕಾಳಗ ನಡೆಯಬಾರದೆಂದು ಇಲ್ಲಿಯ 17 ರಾಜರನ್ನು ಒಟ್ಟು ಸೇರಿಸಿ ತಾಮ್ರ ಶಾಸನವನ್ನು ಮಾಡಿದಂಥ ಇತಿಹಾಸ ಎಂದೂ ಕೂಡ ಇಲ್ಲಿಯ ರಮರಾಣಿ ಶೋಧ ಸಂಸ್ಥಾನದಲ್ಲಿದೆ. ರಮರಾಣಿ ಶೋಧ ಸಂಸ್ಥಾನದಲ್ಲಿ 4,000ಕ್ಕೂ ಮಿಕ್ಕಿದ ತಾಡಪ್ರತಿಗಳ ಗ್ರಂಥಗಳು, ತಾಮ್ರ ಶಾಸನಗಳು, ರಜತ ಪತ್ರಗಳು, ಸ್ವರ್ಣ ಪತ್ರಗಳು, ವಿಶೇಷವಾಗಿ ಚಿಕ್ಕ ಪುಟ್ಟ ಗ್ರಂಥಗಳು ಇಲ್ಲಿ ಇರುವುದನ್ನು ಕಾಣಬಹುದು. ಸುಮಾರು 1,000ಕ್ಕೂ ಮಿಕ್ಕಿದಂಥ ಗ್ರಂಥಗಳು ಇಲ್ಲಿ ವಿರಾಜಮಾನವಾಗಿದ್ದು ಅನೇಕ ಗ್ರಂಥಗಳು ಪ್ರತಿ ವರ್ಷ ಪ್ರಕಾಶನವು ಆಗುತ್ತಿದೆ. ಇಲ್ಲಿ ಅನೇಕ ಸಂಶೋಧಕರು ಕೇವಲ ಭಾರತದ ವಿಶ್ವವಿದ್ಯಾಲಯಗಳು ಮಾತ್ರವಲ್ಲದೆ ದೇಶ ವಿದೇಶದ ಜರ್ಮನಿಯ, ಲಂಡನ್ನ ಸಾಸ್ ಅಥವಾ ವಿಶೇಷವಾದ ಸೌತ್ ಏಷ್ಯನ್ ಆಫ್ರಿಕನ್ ಸ್ಟಡೀಸ್ ಅನ್ನುವ ವಿಭಾಗ, ಲಂಡನ್ ಯೂನಿವರ್ಸಿಟಿ, ಜರ್ಮನ್ ಮ್ಯೂನಿಸ್ಟರ್ ಮತ್ತು ಅಮೆರಿಕದ ವಿಶ್ವವಿದ್ಯಾಲಯಗಳ ಸಂಶೋಧಕರು ಕೂಡ ಇವತ್ತು ಕೂಡ ಈ ಜೈನ ಮಠವನ್ನು ಸಂಪರ್ಕಿಸಿ ಇಲ್ಲಿಯ ಗ್ರಂಥಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಸಾವಿರಾರು ಯಾತ್ರಾರ್ಥಿಗಳು ದೇಶ ವಿದೇಶದಿಂದ ಇಲ್ಲಿ ಪ್ರತಿ ವರ್ಷ ಭೇಟಿಯನ್ನು ಕೊಡುತ್ತಾರೆ. ಅಕ್ಟೋಬರ್ ತಿಂಗಳಿನಿಂದ ಮೇ ತಿಂಗಳಿನವರೆಗೆ ದೊಡ್ಡ ದೊಡ್ಡ ಬೃಹದಾಕಾರದ ಹಡಗಿನಲ್ಲಿ ಮಂಗಳೂರಿಗೆ ಬಂದು ಅಲ್ಲಿಂದ ಬಸ್ಸುಗಳಲ್ಲಿ ಚಿಕ್ಕ ಚಿಕ್ಕ ತಂಡಗಳಾಗಿ ಇಲ್ಲಿಗೆ ಪ್ರತಿ ವರ್ಷ, ಪ್ರತಿ ವಾರ, ಪ್ರತಿ 2 ವಾರಕ್ಕೊಮ್ಮೆ ಅಕ್ಟೋಬರ್ ತಿಂಗಳಿನಿಂದ ಮೇ ತಿಂಗಳಿನವರೆಗೆ ಯಾತ್ರಾರ್ಥಿಗಳು, ವಿದೇಶದ ಯಾತ್ರಾರ್ಥಿಗಳು ಬರುತ್ತಾರೆ. ಮತ್ತು ನಮ್ಮ ಭಾರತದ, ಉತ್ತರ ಭಾರತದ ಮತ್ತು ದಕ್ಷಿಣ ಭಾರತದ ವಿವಿಧ ಕೇಂದ್ರಗಳಿಂದ ಜೈನ ಶ್ರದ್ಧಾಳುಗಳು ತಮ್ಮ ಪವಿತ್ರ ಕೇಂದ್ರವಾದ ಜೈನಕಾಶಿ ಮೂಡುಬಿದ್ರೆಗೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ಅದೇ ರೀತಿಯಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಅತಿ ಹೆಚ್ಚು ಸಂದರ್ಶನವನ್ನು ಮಾಡುತ್ತಾರೆ. ಉಳಿದಂತೆ ಸರ್ವ ಧರ್ಮೀಯರು ಕೂಡ 1000 ಬಿಂಬದ ಕಂಬದ ಬಸದಿಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಭೇಟಿಯನ್ನು ಮಾಡುತ್ತಾರೆ. ಬಿದ್ರಿ ಪುರಸಭಾ ಪಟ್ಟಣವಾಗಿದ್ದು ಇಲ್ಲಿ ಅನನಾಸು, ವೀಳ್ಯದೆಲೆ ಮೊದಲಾದ ಕೃಷಿ ಬದುಕಿಗೆ ವಿಶೇಷವಾದ ಪ್ರೋತ್ಸಾಹವನ್ನು ಕೊಟ್ಟಂಥ 18 ಕೆರೆಗಳಿರುವ, 18 ಕೇರಿಗಳಿರುವ, 18 ಬಸದಿಗಳಿರುವಂಥ, 18 ದೇಗುಲಗಳಿರುವಂಥ ಸರ್ವಧರ್ಮ ಸಮನ್ವಯ ಕೇಂದ್ರವಾಗಿದೆ. ಇಲ್ಲಿಯ ಕ್ರೈಸ್ತರು, ಇಲ್ಲಿಯ ಮುಸ್ಲಿಮರು, ಇಲ್ಲಿಯ ಹಿಂದೂಗಳು ಅನ್ಯೋನ್ಯವಾಗಿ ಬದುಕುತ್ತಿದ್ದಾರೆ. ಇದೊಂದು ಎಲ್ಲ ಭಾರತಕ್ಕೆ ಮಾತ್ರ ಅಲ್ಲ, ವಿಶ್ವಕ್ಕೆ ಮಾದರಿಯಾದ ಕೇಂದ್ರವಾಗಿದೆ. ಇಂತಹ ಜೈನಕಾಶಿಗೆ ನಾವು ಸಂದರ್ಶನ ಮಾಡುವುದೇ ನಮಗೊಂದು ವಿಶೇಷವಾದಂಥ ಅರಿವು, ವಿಶೇಷವಾದಂಥ ಕಥಾನಕಗಳು ಇಲ್ಲಿ ಸಿಗುತ್ತವೆ. ಇಲ್ಲಿಯ ಜನಗಳು ಕೂಡ ಸೌಹಾರ್ದಯುತವಾಗಿ ಬಾಳಿ ತಮ್ಮ ವಿವಿಧ ವೃತ್ತಿ ಮತ್ತು ಪರಿಣತಿಯಿಂದ ವಿಶೇಷವಾಗಿ ಗುರುತಿಸಿಕೊಂಡಿದ್ದಾರೆ. ದೇಶ ವಿದೇಶದಲ್ಲಿ ಇಲ್ಲಿಯ ವ್ಯಕ್ತಿಗಳು ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇಂದಿನ ಜೈನಕಾಶಿ ಮೂಡುಬಿದ್ರೆ ಬೆಳೆಯುತ್ತಿರುವ ಮೂಡುಬಿದ್ರೆಯಾಗಿದೆ. ಜೈನಕಾಶಿ ಮೂಡುಬಿದ್ರೆಯು ಇಂದು ವಿದ್ಯಾಕಾಶಿಯಾಗಿ ಬೆಳೆಯುತ್ತಿದೆ. ಇಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು 100% ಫಲಿತಾಂಶವನ್ನು ನೀಡಿ ಪ್ರಸಿದ್ಧವಾಗಿದೆ. ಸೌಹಾರ್ದತೆಗೆ ಇನ್ನೊಂದು ಹೆಸರೇ ಮೂಡುಬಿದ್ರೆ. ಈ ಮೂಡುಬಿದ್ರೆಗೆ ನೀವೆಲ್ಲರೂ ಬನ್ನಿ. ತಮಗೆಲ್ಲರಿಗೂ ಸ್ವಾಗತ. ಓಂ ಶಾಂತಿ ಶಾಂತಿ ಶಾಂತಿ.